ಇವತ್ತು ಸ್ವಾತಂತ್ರ್ಯ ದಿನ. ಅಂದರೆ ಸ್ವತಂತ್ರ ನಮಗೆ ಸಿಕ್ಕಿದು. ಇಂಗ್ಲೀಷ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂತಾರು. ಇಂಡಿಪೆಂಡೆನ್ಸ್ ಅಂದರೆ ನಾಟ್ ಡಿಪೆಂಡೆಂಟ್. ಇದರ ಉಡನೆ ನಾವು ಡಿಪೆಂಡೆಂಟ್ ಆಗದೆ, ಆಧಾರವಾಗದೆ ಇರುವುದು ಇಂಡಿಪೆಂಡೆನ್ಸ್ ಡೇ. ಆದರೆ ಬ್ರಿಟಿಷ್ ಪಾಲನೆಯಿಂದ ಡಿಪೆಂಡೆನ್ಸ್ ಇಲ್ಲದ, ಆಧಾರ ಇಲ್ಲದ ಇರುವುದು ಇಂಡಿಪೆಂಡೆನ್ಸ್ ಅಂತ ನಮ್ಮವರು ಅನ್ನುಕೊಂತಾರೆ. ಅದು ಪೂರ್ಣವಾಗಿ ಸರಿಯಾಗ ಇಲ್ಲ. ಏಕೆಂದರೆ ಅದು ಸಂಸ್ಕೃತ ಪದ. ಸ್ವತಂತ್ರ. ಸ್ವ ಅಂದರೆ ತಾನು, ತಂತ್ರ ಅಂದರೆ ತನ್ನ ವಿಸ್ತಾರೆ, ವಿಶಾಲತ್ವ ಮತ್ತು ದೃಢತ್ವ, ಸ್ಪಷ್ಟತೆ, ಕ್ಲಾರಿಟಿ ಎಂಬ ಅರ್ಥಗಳು ಇರುತ್ತೆ. ಈಗ ಈ ಪದವನ್ನು ನಮ್ಮೊಡನೆ ಹೋಲಿಸಿ ತಿಳಿದುಕೊಳ್ಳಬೇಕು. ಈಗ ತಾನು ಯಾರು, ನಾವು ಏನು ಎಣಿಸಿಕೊಳ್ಳುವುದು ನೋಡಿ ಅನ್ನುತ್ತಾರೆ. ನಾನು ಈ ದೇಹ, ಮತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಯಾವುವು ಇರುವೆಯೋ, ಆಮೇಲೆ ದ್ವಂದ್ವಗಳು, ಸುಖ ದುಃಖ, ಲಾಭ ನಷ್ಟ ಎಂಬ ಯಾವುದು ಇರುವೋ ಅವುಗಳನ್ನು ತನ್ನ ಸ್ವರೂಪವಾಗಿ ಎಣಿಸಿ ಅನ್ನುಕೊಳ್ಳುತ್ತಾರೆ, ಭಾವಿಸುತ್ತಾರೆ. ಸ್ವಲ್ಪ ಯೋಚಿಸಿ. ಈಗ ಅವುಗಳೆಲ್ಲ ಚಂಚಲವಾಗಿ ಇರುತ್ತವೆ. ಅದು ತನಕ್ಕೂ ಸರಿಯಾಗಿ ಇರುವುದಿಲ್ಲ. ಸರಿಯಾಗಿರುವುದಿಲ್ಲ ಅಂದರೆ ಕಂಪ್ಯಾಟಬಲ್ ಇಲ್ಲ. ಕಂಪ್ಯಾಟಬಲ್ ಇಲ್ಲ, ಅದಕ್ಕಾಗ ಆದುದರಿಂದ ತನಕ್ಕೆ ದುಃಖ, ಅಸಂತೃಪ್ತಿ ಬರುತ್ತದೆ. ಇದು ತನಕ್ಕೆ ಸರಿಯಾಗಿಲ್ಲ. ಈ ಸೃಷ್ಟಿಯೆಲ್ಲ ಇರುವಿಕೆ ಎಂಬ ಅಂಶದಲ್ಲಿ ಇದೆ. ಇರುವಿಕೆ ಅಂದರೆ ಇರುವಿಕೆ, ಎಕ್ಸಿಸ್ಟೆನ್ಸ್ ಅಂದರೆ ಏನೋ ಬಹಳ ಸ್ಪಷ್ಟವಾಗಿ ನಾವು ಎಣಿಸಬೇಕು, ಅನ್ನುಕೊಳ್ಳಬೇಕು. ನಾವು ಅಷ್ಟು ಸ್ಪಷ್ಟವಾಗಿ ಅಲ್ಲದೆ ಹೊರಗೆ ಇರುವ ವಿಷಯಗಳಲ್ಲೂ, ಹೊರಗೆ ಇರುವ ಪದಾರ್ಥಗಳಲ್ಲೂ ಹೋಲಿಸಿ ಅದನ್ನೊಡನೆ ತನ್ನ ಸ್ವರೂಪವನ್ನು ಎಣಿಸುವುದು ತನಗೆ ಸರಿಯಾಗುವುದಿಲ್ಲ. ತನ್ನ ಸ್ವರೂಪವನ್ನು, ಇರುವಿಕೆಯನ್ನು ಸೃಷ್ಟಿ ಎಷ್ಟು ನಮಗೆ ಕೊಟ್ಟಿದೋ ಸ್ವಲ್ಪ ನೋಡಿ. ಇರುವಿಕೆ ಸ್ವಚ್ಛವಾಗಿ, ಪ್ರಶಾಂತವಾಗಿ, ನಿಶ್ಚಲವಾಗಿ ಇದೆ. ಸೃಷ್ಟಿಯೆಲ್ಲ ಪ್ರಶಾಂತವಾಗಿ, ನಿಶ್ಚಲವಾಗಿ ಇದೆ. ಸೃಷ್ಟಿಯಲ್ಲಿರುವ ಪ್ರಾಣಿಗಳು, ಜೀವಿಗಳು ಎಲ್ಲರೂ ಕೂಡ ಅಷ್ಟೇ ಪ್ರಶಾಂತವಾಗಿ, ನಿಶ್ಚಲವಾಗಿ ಇರುವುದು. ಇದು ಇರುವಿಕೆ. ಈಗ ಅಮೀಬಾದಿಂದ ಮಾನವ ಜನ್ಮವರೆಗೆ ಈ ರೂಪದಲ್ಲೇ ಜೀವನು ಜೀವಿಸುತ್ತಾ ಇದ್ದಾನೆ. ಆದರೆ ಅವನ ಎಣಿಸುವುದು ಎಷ್ಟು ಅಂದರೆ ಆ ಅಮೀಬಾ ತಾನು, ಅಮೀಬಾ ಜೀವರಾಶಿ ಏದೋ ಅದೇ ತಾನು ಎಂದು ಎಣಿಸುತ್ತಾನೆ. ಅಲ್ಲಿ ಬರುವ ವಿಷಯಗಳು ತನ್ನ ವಿಷಯಗಳೆಂದು, ತನ್ನ ಸ್ವರೂಪವೆಂದು ಎಣಿಸುತ್ತಾನೆ. ಆಗ ಏನಾಯಿತೆ, ಆ ವಿಷಯದಲ್ಲಿ, ಆ ಜೀವರಾಶಿಯಲ್ಲಿ ತನಗೆ ತನ್ನ ಸ್ವರೂಪ ಸ್ಪಷ್ಟತೆ ಬರುವುದಿಲ್ಲ. ಆದುದರಿಂದ ಆ ವಿಷಯಗಳನ್ನು ಬಿಡುತ್ತಾನೆ, ಆ ಜೀವರಾಶಿಗಳನ್ನು ಕೂಡ ಬಿಡುತ್ತಾನೆ. ಈಗ ಈ ಮಾದರಿ ಅಮೀಬಾದಿಂದ ಮಾನವ ಜನ್ಮವರೆಗೆ ಇರುವ 84 ಜೀವರಾಶಿಗಳೆಲ್ಲವನ್ನು, ಅದರಲ್ಲಿ ಇರುವ ವಿಷಯಗಳನ್ನೆಲ್ಲವನ್ನು ಕೂಡ ಬಿಡುತ್ತಾನೆ. ಬಿಟ್ಟು ಮಾನವ ಜನ್ಮವರೆಗೆ ಬಂದನು. ಮಾನವ ಜನ್ಮ ಬಂದಾಗ ಕೂಡ ತನಗೆ ತನ್ನ ಸ್ವರೂಪ ಅಸಂತೃಪ್ತಿಯಾಗವೇ ಆಗಿದವು.
ಏನು ಮಾಡ್ತಾನೋ, ನಿರ್ಲಕ್ಷ್ಯ ಮಾಡಿದ್ದಾನ ಇಲ್ಲ ಅಜ್ಞಾನದಿಂದ ಇದ್ದಾನ? ನಿರ್ಲಕ್ಷ್ಯ ಮಾಡಬೇಕಂದ್ರೆ ತನಗೆ ಗೊತ್ತಾಗಿ ನಿರ್ಲಕ್ಷ್ಯ ಮಾಡಬೇಕಾಗದು. ಈಗ ಏನಾಗುತ್ತದೆ? ಗೊತ್ತಿಲ್ಲ, ಆದರೆ ಅಜ್ಞಾನ, ತಿಳಿಯುವುದಿಲ್ಲ. ಆದುದರಿಂದ ಏನು ಮಾಡುತ್ತಾನೆ? ಈ ವಿಷಯ ಬಿಟ್ಟು ಮತ್ತೊಂದು ವಿಷಯ, ಅದರಲ್ಲಿ ಕೂಡ ತನಗೆ ಅಸಂತೃಪ್ತಿ, ಆದರೂ ಗೊತ್ತಿಲ್ಲ, ಜ್ಞಾನವಾಗುತ್ತಿಲ್ಲ. ಆ ವಿಷಯವನ್ನು ಕೂಡ ಬಿಟ್ಟು ಬೇರೆ ವಿಷಯವನ್ನು ಈ ರೀತಿಯಲ್ಲಿ ಶೋಧಿಸುತ್ತಾನೆ, ಆದರೆ ಸರಿಯಾಗಿ ಮಾಡುವುದಿಲ್ಲ. ಇದು ತನಗೆ ತಪ್ಪು. ತನಗೆ ತನ್ನ ಸ್ವರೂಪ ಗೊತ್ತಾಗುತ್ತಿಲ್ಲ. ಹೊರಗೆ ಎಲ್ಲ ಎಡೆಗಳಲ್ಲಿ ಶೋಧಿಸುತ್ತಾನೆ, ಹುಡುಕುತ್ತಾನೆ. ಇದು ಅವನ ಜೀವನ ಎಂದು ಜೀವಿಸುತ್ತಾನೆ. ಇದು ಸರಿಯಾಗಿಲ್ಲ. ಈಗ ಸ್ವತಂತ್ರ ಇಲ್ಲ, ತನಗೆ ತನ್ನ ಸ್ವರೂಪ ವಿಶಾಲವಿಲ್ಲ, ಪ್ರಶಾಂತತೆ ಇಲ್ಲ, ನಿಶ್ಚಲವಾಗಿ ಕೂಡ ಇಲ್ಲ. ಮತ್ತೆ ಹೊರಗೆ ಇರುವ ಜಗತ್ತೆಲ್ಲ ಕೂಡ ತನಗೆ ಸರಿಯಾದ ಪ್ರದೇಶಗಳನ್ನು ತೋರಿಸದೆ, ಸರಿಯಾದ ಅವಕಾಶಗಳನ್ನು ತೋರಿಸದೆ ವಕ್ರ ಮಾರ್ಗಗಳನ್ನು ಕೊಡುತ್ತಿದೆ. ಎಷ್ಟು ಅಂದರೆ ವಿದ್ಯಾ ಅಂದರೆ ನಮಗೆ ಏನು ಗೊತ್ತು? ಹೊರಗೆ ಪಾಠಗಳು, ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಹೇಳುವ ಪಾಠಗಳು, ಇದೇ ನಮಗೆ ಗೊತ್ತು. ಅದರಿಂದ ಮಾರ್ಕ್ಗಳು, ಡಿಗ್ರಿಗಳನ್ನು ಸಂಪಾದಿಸಿ, ಆಮೇಲೆ ಜಾಬ್, ಆಮೇಲೆ ಮದುವೆ, ಆಮೇಲೆ ಮಕ್ಕಳು, ಆಮೇಲೆ ಅವರಕ್ಕಾಗಿ ಧನ ಸಂಪಾದನೆ, ಆಮೇಲೆ ವೃದ್ಧನಾಗುವುದು, ಆಮೇಲೆ ಸತ್ತು ಹೋಗುವುದು. ಜನ್ಮ ಸತ್ತು ಹೋಗುವುದು ಅಂದರೆ ಅದು ಯಾವುದು ಇರುವಿಕೆ? ಅದರಲ್ಲಿ ಪ್ರಶಾಂತತೆ ಏದು? ಅದರಲ್ಲಿ ನಿಶ್ಚಲತ್ವ ಏದು? ಇಲ್ಲ. ಆದರೆ ಸೃಷ್ಟಿ ಕೊಟ್ಟ ಇರುವಿಕೆ ಅಂತಹ ಅಲ್ಲ. ಇದು ನಾವು ತಿಳಿದುಕೊಳ್ಳಬೇಕು. ಒಂದು ಸಲ ಸೈಂಟಿಸ್ಟ್ ನ್ಯೂಟನ್ ಕೂತುಕೊಳ್ಳಿ ನೋಡುತ್ತಾನೆ, ವೃಕ್ಷದಿಂದ ಒಂದು ಆಪಲ್ ಭೂಮಿ ಮೇಲೆ ಬೀಳಿದೆ. ಅದನ್ನು ನೋಡಿ, ಅಂದರೆ ಭೂಮಿಗೆ ಆಕರ್ಷಣೆ ಶಕ್ತಿ ಇದು ಅಂತ ಸೈನ್ಸ್ ಮಾಡುತ್ತಾನೆ. ಇದು ಫಿಸಿಕ್ಸ್ ಅಂದರೆ ಫಿಸಿಕಲ್, ಭೌತಿಕ ಶಾಸ್ತ್ರ, ಹೊರಗೆ ಇರುವ ಶಾಸ್ತ್ರ, ಹೊರಗಿಂದ ಎಣಿಸಿದ ಶಾಸ್ತ್ರ. ಆದರೆ ಭೂಮಿಗೆ ಆಕರ್ಷಣ ಶಕ್ತಿ ಇದೆ ಅಂತ ಯಾರು ಹೇಳಿದ್ದಾರೆ? ಭೂಮಿ ಹೇಳಿದ? ಇಲ್ಲ. ವೃಕ್ಷ ಹೇಳಿದ? ಇಲ್ಲ. ಆಪಲ್ ಹೇಳಿದ? ಇಲ್ಲ. ಮತ್ತೆ ಯಾರು ಹೇಳಿದಾರು? ಅದು ತನಗೆ ಹೊರಗಿಂದ ಬಂದ ಇಂಟೆಲಿಜೆನ್ಸ್, ತನಗೆ ಹೊಳಗಿಂದ ಬಂದ ಚುರುಕು, ಬುದ್ಧಿಮತಿ. ಆದರೆ ಸೈನ್ಸ್ ಈ ಚುರುಕು ತನಗೆ ಹೊರಗೆಯ ಸೂಕ್ಷ್ಮ, ಅಭೌತಿಕ. ಹೊರಗೆ ಇರುವ ಈ ಚುರುಕು ತನಗೆ ಅಭೌತಿಕ. ಹೊರಗೆ ಇರುವ ಭೂಮಿ ಯಾವುದು, ವೃಕ್ಷ ಯಾವುದು, ಆಪಲ್ ಯಾವುದು, ಆ ಸನ್ನಿವೇಶ ಯಾವುದು, ಎಲ್ಲವೂ ಅದು ಭೌತಿಕದಿಂದ ಸೈನ್ಸ್ ಹೇಳಿದ್ದಾನೆ. ಸೈನ್ಸ್ ಆಗಿತ್ತು. ಅದು ಕಾಲೇಜಿನಲ್ಲಿ, ಸ್ಕೂಲ್ನಲ್ಲಿ ನಮಗೆ ಪಾಠಗಳಾಗಿತ್ತು. ಆದರೆ ಅದಕ್ಕೆ ಯಾವುದು ಹೊರಗೆ ಇರುವ ಚುರುಕು, ಇಂಟೆಲಿಜೆನ್ಸ್ ಆಧಾರವಾಗಿ ಇದೋ ಅದು ಪಾಠ ಆಗಿಲ್ಲ, ಅದು ವಿದ್ಯೆ ಆಗಿಲ್ಲ. ಇದು ಬಹಳ ಸೀರಿಯಸ್, ಬಹಳ ತಪ್ಪು. ನೋಡಿ, ಪಾಣಿನಿ ಮಹರ್ಷಿ ಎಲ್ಲ ಸಂಸ್ಕೃತ ಪದಗಳಿಗೆ ಡೆಫಿನೇಷನ್ ಮಾಡಿ, ನಿರ್ವಚನೆ ಮಾಡಿ ಹೇಳಿದ್ದಾರೆ. ವಿದ್ಯೆಗೆ 5 ಸೂತ್ರಗಳು ಇವೆ.
ವಿಧ ಸತ್ತಾಯಾಮ್ ಅಂದರೆ ಇರುವಿಕೆ. ವಿಧ ಚೇತನ ಆಖ್ಯಾನ ನಿವಾಸೇಶು ಅಂದರೆ ಚೈತನ್ಯ ಪ್ರಕಾಶ ನಿವಾಸ. ವಿಧ ವಿಚಾರಣೆ ಅಂದರೆ ವಿಚಾರಣೆ. ಆಮೇಲೆ ವಿಧ ಜ್ಞಾನಿ ಜ್ಞಾನ. ವಿಧ ಲಾಭೆ ಅಂದರೆ ಸಮೃದ್ಧಿ. ದುರ್ಲಭ ಪ್ರಾಪ್ತವು ಸಮೃದ್ಧಿ. ಈ ವಿಧವಾಗಿ ಸತ್ ಚೈತನ್ಯ ಪ್ರಕಾಶ ನಿವಾಸ ವಿಚಾರಣ ಜ್ಞಾನ ಸಮೃದ್ಧಿ ಈ ಸಪ್ತ ದರ್ಶನಗಳು ಇವಿ ದರ್ಶನ ಸ್ವರೂಪಗಳು. ಇದು ವಿದ್ಯೆ ಆಗುತ್ತೆ. ಈ ದರ್ಶನ ಅಂದರೆ ಏನೋ ತಿಳಿದುಕೊಳ್ಳೋಣ. ಹಸಿವು ಆಗುತ್ತೆ. ಇದು ನಮಗೆ ಹೊರಗಿಂದ ದರ್ಶನವಾಗುತ್ತದೆ. ಮತ್ತೆ ಏನು ಹೇಳ್ತಾನೆ, ಹೊಟ್ಟೆ ಖಾಲಿ ಆಯಿತು. ಇದು ಎಷ್ಟು ನೋಡಿದರು, ಆದರೆ ಹೊಟ್ಟೆಯನ್ನು ತೆರೆದು ನೋಡಿಲ್ಲ. ಆದರೆ ಹಸಿವು ದರ್ಶನವಾಗುತ್ತದೆ. ಇದು ದರ್ಶನ ಅಂದರೆ ಸ್ಥೂಲವಾಗಿ ಕಾಣಿಸ್ತಿಲ್ಲ, ಸೂಕ್ಷ್ಮವಾಗಿ ತಿಳಿಯುತ್ತದೆ. ಇದು ದರ್ಶನ ಅಂದರೆ. ಈ ಮಾದರಿ ಇರುವಿಕೆ ಸೂಕ್ಷ್ಮವಾಗಿ ನಮಗೆ ಗೊತ್ತಾಗುತ್ತದೆ, ತಿಳಿಯುತ್ತದೆ. ಅಂತಹ ಇರುವಿಕೆಯನ್ನು ಚೈತನ್ಯ ಮಾಡುವುದು ಅಂದರೆ ಇರುವಿಕೆ ಎಷ್ಟು ನಿಶ್ಚಲವಾಗಿ ಪ್ರಶಾಂತವಾಗಿ ಇರುತ್ತದೆ, ಅದನ್ನು ಅಷ್ಟೇ ಚೈತನ್ಯ ಮಾಡಬೇಕು. ಯಾವಾಗ ಹೊರಗೆ ತಿರುಗಾಡುವಾಗ ಇರುವಿಕೆಯನ್ನು ಪ್ರಶಾಂತವಾಗಿ ನಿಶ್ಚಲವಾಗಿ ಚೈತನ್ಯ ಮಾಡಿದ್ದೇನೋ ಇಲ್ಲವೋ ನೋಡಿಕೊಳ್ಳುವುದು ಚೈತನ್ಯ ಮಾಡುವುದೆಂದು ಹೇಳಿದೆ. ಇದು ಮಾನವನಿಗೆ ಗೊತ್ತಿಲ್ಲ. ತನ್ನ ಇಷ್ಟವಾಗಿ ಚೈತನ್ಯ ಮಾಡಿಕೊಂಡು ಪ್ರವೃತ್ತಿ ರೂಪದಲ್ಲಿ ಚೈತನ್ಯ ಮಾಡಿಕೊಂಡು ಚೈತನ್ಯ ಮಾಡಿದ್ದೇನೆ ಅಂತ ಹೇಳುತ್ತಾನೆ. ಆದರೆ ಮತ್ತ ಪ್ರಕಾಶ ಅಂದರೆ ತಾನು ಎಷ್ಟು ಚೈತನ್ಯ ಮಾಡಿದನೋ ತನಗೇ ಪ್ರಕಾಶವಾಗಬೇಕು. ಅಲ್ಲಿ ಕೂಡ ಆಯಿತು ಪ್ರಕಾಶವಾಯಿತು ಸರಿಯಾಯಿತು ಅಂತ ಹೇಳಿದಂದರೆ ಮತ್ತೆ ಇನ್ನೊಂದು ಅಂಶ, ಇನ್ನೊಂದು ದರ್ಶನ ಚೈತನ್ಯ ಪ್ರಕಾಶ ನಿವಾಸ. ಅದರಲ್ಲಿ ನಿವಾಸ ಆಗಿ ನಿವಾಸದಿಂದ ಇದ್ದು ಆಗ ಹೇಳಪ್ಪ ಎಷ್ಟು ಚೈತನ್ಯ ಮಾಡಿದೆಯೋ ಅನ್ನುತ್ತದೆ ಶಾಸ್ತ್ರ. ಅದರಲ್ಲಿ ಕೂಡ ನಾನು ನಿವಾಸವಾಗಿ ಇರಿದ್ದೇನೆ, ನನಗೆ ಗೊತ್ತು ಅಂತ ಏನು ಮಾಡ್ತಾನೆ, ನಿರ್ಲಕ್ಷ್ಯ ಮಾಡುತ್ತಾನೆ. ಆಗ ಮತ್ತೆ ಇನ್ನೊಂದು ದರ್ಶನ ಯಾವುದದು, ವಿಚಾರಣೆ ಮಾಡಿಕೋ ಅಂದರೆ ಇದು ಅದು ಅಂತರ ಇಲ್ಲ. ವಿಚಾರಣೆ ಅಂದರೆ ವಿಶೇಷಣ ಚರಗತಿ ಭಕ್ಷಣೆಯೋ ಚರತಿ ಅಂದರೆ ಪ್ರಶಾಂತವಾಗಿ ಇರುವ ಇರುವಿಕೆ ಹೊರಗೆ ಪ್ರಶಾಂತವಾಗಿ ತನಗೆ ಅನುಭವದಲ್ಲಿ ತಿಳಿಯುತ್ತದೆ. ಆಮೇಲೆ ಹೊರಗೆ ಎಲ್ಲಿಂದ ತಿರುಗಾಡುತ್ತಾನೋ ಅಲ್ಲಿ ಬರುವ ಚಂಚಲ ತನಗೆ ಗೊತ್ತಾಗುತ್ತಾ ಇರುತ್ತೆ. ಈ ಎರಡನ್ನು ಹೋಲಿಸಿ ಇದು ಪ್ರಶಾಂತತೆ, ಅದೇ ಚಂಚಲ. ಈ ವಿಧವಾಗಿ ಹೋಲಿಸಿ ತಿಳಿದುಕೊಳ್ಳುವುದು ವಿಚಾರಣೆ. ಅದಕ್ಕೆ ಅವಕಾಶ ಕೊಟ್ಟಿದೆ ಸೃಷ್ಟಿ. ಯಾವಾಗ ಕೊಟ್ಟಿದೆ? ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಅಷ್ಟು ಹೋಲಿಸಿ ತಿಳಿಯುವುದಕ್ಕೆ ಅವಕಾಶ ಕೊಡುತ್ತದೆ. ಈಗ ಅವಕಾಶವನ್ನು ಸರಿಯಾಗಿ ತಗೊಂಡು ಪ್ರಶಾಂತತೆ ತನಗೆ ಬೇಕಾದದು, ಚಂಚಲತ್ವ ತನಗೆ ಬೇಕಲ್ಲ, ತನಗೆ ಬೇಡ, ಇದು ನಿಶ್ಚಯವಾಗಿ ತಿಳಿದುಕೊಂಡು ಅವನು ಇರುತ್ತಾನೋ ಅದು ಆ ದಿಶೆಯಲ್ಲಿ ವೃದ್ಧಿಯಾಗಿ ಜ್ಞಾನವಾಗುತ್ತದೆ. ಜ್ಞಾನವೆಂದರೆ ಸರಿಯಾಗಿ ಸೂಕ್ಷ್ಮದಿಂದ ತಿಳಿವು ಜ್ಞಾನ, ಅವೇರ್ನೆಸ್. ಈ ವಿಧವಾಗಿ ಅಭ್ಯಾಸ ಮಾಡುತ್ತಾ ಅದನ್ನು ಸಮೃದ್ಧಿಯಾಗಿ ಗ್ರಹಿಸುವುದಕ್ಕೂ ಅವಕಾಶ ಕೊಟ್ಟಿದೆ ಸೃಷ್ಟಿ. ಈ ವಿಧದಲ್ಲಿ ಸತ್ ಅಂದರೆ ಇರುವಿಕೆ, ಚೈತನ್ಯ ಪ್ರಕಾಶ ನಿವಾಸ ವಿಚಾರಣೆ ಜ್ಞಾನ ಸಮೃದ್ಧಿ ಸಪ್ತ ದರ್ಶನಗಳು
ಇವು ದರ್ಶನಗಳು. ಏಕೆಂದರೆ ಇವಿಗೆ ಒಂದು ಹೆಸರು ಇಲ್ಲ, ಸ್ಥೂಲವಾಗಿ ಕಾಣಿಸುವ ರೂಪ ಇಲ್ಲ, ಸ್ಥೂಲವಾಗಿ ಮಾಡುವ ಕ್ರಿಯೆ ಇಲ್ಲ, ಸ್ಥೂಲವಾಗಿ ಗುಣ ಇಲ್ಲ. ಅದು ಕ್ಯಾರೆಕ್ಟರಿಸ್ಟಿಕ್, ಅಂದರೆ ದರ್ಶನ ಲಕ್ಷಣಾತ್ಮಕ. ಆದರೆ ಈ ಸಪ್ತವನ್ನು ಸಪ್ತ ದರ್ಶನಗಳು ಅಂತ ಹೇಳುತ್ತಾರೆ. ನಮ್ಮ ಇರುವಿಕೆ ಈ ಸಪ್ತ ದರ್ಶನಗಳಲ್ಲಿ ತನಗೆ ಪ್ರಶಾಂತವಾಗಿ ನಿಶ್ಚಲವಾಗಿ ರಚನೆಯಿಂದ, ಅಂದರೆ ಬೈ ಡಿಫಾಲ್ಟ್, ಬೈ ಡಿಸೈನ್ ಕೊಟ್ಟಿದೆ. ಸೃಷ್ಟಿ ಜೀವರೆಲ್ಲರಿಗೇ ಕೊಟ್ಟಿದೆ. ಅಷ್ಟೇ ಅವರು ಜೀವಿಸುತ್ತಾರೆ ವಾಸ್ತವದಲ್ಲಿ. ಆದರೆ ತಿಳಿಯದೆ ಹೊರಗೆ ಹುಡುಕುತ್ತಾರೆ. ಇದು ಆಗುತ್ತಾ ಇದೆ. ಇದು ಬೋಧಿಸಬೇಕು. ಎಲ್ಲಿ? ಕಾಲೇಜಿನಲ್ಲಿ, ಸ್ಕೂಲ್ನಲ್ಲಿ. ಆಗ ಮಾನವನು ಸ್ಪಷ್ಟವಾಗಿ ಯಾವುದೋ ಹೊರಗೆ ಇರುವ ಫಿಸಿಕ್ಸ್ ಪಾಠಗಳನ್ನು ಪಠಿಸುತ್ತಾನೆ. ಅದು ಆಗುತ್ತದೆ, ಆಗೋಣ. ಆದರೆ ಇದನ್ನು ನಿರ್ಲಕ್ಷ್ಯ ಮಾಡಬೇಕಿಲ್ಲ. ಇದನ್ನು ಸಪ್ತದರ್ಶನಗಳ ಪ್ರಶಾಂತ ನಿಶ್ಚಲವಾದ ತನ್ನ ರೂಪವನ್ನು ನಿರ್ಲಕ್ಷ್ಯ ಮಾಡಬಾರದು. ಅದು ವಿದ್ಯೆ. ಆದರೆ ನಮ್ಮ ವಿದ್ಯೆ ಇದಕ್ಕೆ ಆಪೋಸಿಟ್, ವ್ಯತಿರೇಕವಾಗಿ ಇದೆ. ಇದು ಒಂದು ತಪ್ಪು. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಬೋಲ್ತೀವಿ. ಹೆಲ್ತ್, ಆರೋಗ್ಯ ವಿಷಯದಲ್ಲಿ ಮಾನವನಿಗೆ ಒಂದು ರೋಗ ಬಂದಾಗ ಡಾಕ್ಟರ್ ದೆಸೆಗೆ ಹೋಗುತ್ತಾನೆ. ಅವನು ಧನ ಸಂಪಾದನೆ ಅದರಲ್ಲಿ ಎಲ್ಲ ನೋಡುತ್ತಾರೆ. ಈ ರೋಗಿ ಬಂದಾಗ ಕೂಡ ರೋಗಿನಿಂದ ಧನ ಎಷ್ಟು ಸಂಪಾದಿಸಬೇಕು, ತಗೊಳ್ಬೇಕು, ರೋಗಿನಿಂದ ಧನ ಎಷ್ಟು ತಗೊಳ್ಬೇಕು ಅಂತ ಬಹಳ ಎಣಿಸುತ್ತಾನೆ. ಒಂದು ಸಲ ರೋಗಿಗೆ ಇನ್ಶೂರೆನ್ಸ್ 2 ಲಕ್ಷ 3 ಲಕ್ಷ ಬರುತ್ತಾಗ ಅದು ಗೊತ್ತಾಯ್ತಂದರೆ ಈ ರೋಗವನ್ನು ಬಹಳ ಮಾಡಿ ಅದು ಇದು ಅಂತ ಹೇಳಿ ರೋಗಿಯನ್ನು ಭಯಗೊಳಿಸಿ ಚಿಕಿತ್ಸೆ ಮಾಡುತ್ತಾನೆ. ಈಗ ಡಾಕ್ಟರು ರೋಗಿಯನ್ನು ಪೀಡಿಸುತ್ತಾನೆ. ಈ ವಿಧವಾಗಿ ಆರೋಗ್ಯವೆಂಬ ವಿಷಯ ಕೂಡ ತಪ್ಪಾಗಿಯೇ ಇರುತ್ತದೆ. ಮತ್ತೆ ರಕ್ಷಕ ಭಟರು ಪ್ರಜೆಗಳನ್ನು ರಕ್ಷಣೆ ಮಾಡುವ ಬದಲಾಗಿ ಪೀಡಿಸುತ್ತಾರೆ. ಇದು ಮತ್ತೊಂದು ತಪ್ಪು. ಯಾಕೆ ಪೀಡಿಸುತ್ತಾರೆ? ಯಾಕೆ? ಧನಕ್ಕಾಗಿ, ಧನವನ್ನು ಸಂಪಾದಿಸಬೇಕಾಗಿ ವಕ್ರ ಮಾರ್ಗಗಳಲ್ಲಿ ಪೀಡಿಸುತ್ತಾರೆ. ಇದು ಮತ್ತೊಂದು ತಪ್ಪು. ಮತ್ತೊಂದು ಸಂಸಾರ. ನಮಗೇನು ಗೊತ್ತು? ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು, ಬಂಧುಗಳು, ಇದು ನಮಗೆ ಗೊತ್ತು. ಅವುಗಳಾಗಿ ಯಾವುದನ್ನು ಮಾಡುವುದು, ಅಭಿಮಾನ, ಇವೆಲ್ಲ ನಮಗೆ ಸಂಸಾರವೆಂದು ಗೊತ್ತು. ಆದರೆ ಸಂಸಾರವೆಂಬ ಪದವೇ ಬೇರೆಯಾಗಿ ನಮಗೆ ಜ್ಞಾನವನ್ನು ಕೊಟ್ಟುತ್ತಿದೆ. ಸಂಸರತೀತಿ ಸಂಸಾರ, ಶ್ರಮ ಅವೈಕಲ್ಯೆ ಸಂಸರತಿ ಸೃಗತೌ ಪ್ರವರ್ತತೆ. ಅಂದರೆ ಚಂಚಲವಾಗ ಇರದೆ ಪ್ರವರ್ತಿಸುವುದು ಸಂಸಾರ. ಹೇಳಿ, ಚಂಚಲವಾಗ ಇರದೆ ಪ್ರವರ್ತಿಸುವುದು ಸಂಸಾರ. ನಮಗೇನು ಕಾಣಿಸ್ತದೆ? ಚಂಚಲವಾಗಿ ಇರುವುದೇ ಸಂಸಾರವೆಂಬ ನಮಗೆ ಕಾಣಿಸ್ತದೆ. ಇದು ಪೂರ್ಣವಾಗಿ ವ್ಯತಿರೇಕ. ಆದರೆ ಕೊಟ್ಟ ಡೆಫಿನಿಷನ್, ನಿರ್ವಚನೆ ತಪ್ಪ ಇಲ್ಲ, ಅದುವೇ ಸರಿ. ನಮ್ಮ ತಿರುಗಾಡುವುದು ತಪ್ಪು. ಏಕೆಂದರೆ ಅಲ್ಲಿ ಇರುವ ಪ್ರಜೆಗಳು, ಅಮ್ಮ ಅಪ್ಪ, ಗಂಡ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಸೃಷ್ಟಿ ತಂದ, ರಚನೆಯಾಗಿ ತಂದ ಪ್ರಶಾಂತ ನಿಶ್ಚಲವಾದ ಸಪ್ತದರ್ಶನ ಸ್ವರೂಪಗಳು. ಇದು ಸತ್ಯ. ಇದಕ್ಕಿಂತ ಬೇರಾಗಿ ಅವುಗಳನ್ನು ಎಣಿಸುವುದು ತಪ್ಪು. ಅಷ್ಟು ಎಣಿಸುವುದಾಗ ಬರುತ್ತವೆ ಎಲ್ಲ ಕಷ್ಟಗಳು.
ಎಲ್ಲ ದುಷ್ಟವಾದ ಪ್ರವರ್ತನೆಗಳು, ಎಲ್ಲ ಕಷ್ಟಗಳು, ಇದು ನಮಗೆ ತಿಳಿಯಬೇಕು. ಇದನ್ನು ಸವರಿಸುವುದು, ಸವರಣೆ ಮಾಡುವುದು ಎಷ್ಟು? ಹೆಂಡತಿ ಗಂಡವನ್ನು ಸವರಣೆ ಮಾಡುವುದು ಕಷ್ಟ ಆಗುತ್ತಿಲ್ಲ. ಮತ್ತು ವಿಷಯದಲ್ಲಿ ಗಂಡ ಕೂಡ ಹೆಂಡತಿಯನ್ನು ಸವರಣೆ ಮಾಡುವುದು ಕಷ್ಟವೇ ಆಗುತ್ತದೆ. ಅಪ್ಪ ಅಮ್ಮ ಸವರಣೆ ಮಾಡುವುದಾಗ ಅವರಿಗೆ ಇರುವ ವಾತ್ಸಲ್ಯ ಅಡ್ಡಿ ಬರುತ್ತದೆ. ಆದುದರಿಂದ ಸಂಸಾರವನ್ನು ಸವರಿಸುವುದು ಸಂಸಾರದಲ್ಲಿ ಇರುವ ಅವರಿಗೆ ಆಗುತ್ತಿಲ್ಲ. ಬೇರೆ ಶಾಸ್ತ್ರಗಳನ್ನು, ವೇದಾಂತವನ್ನು ಬೋಧಿಸುವ ಅವರಿಗೆ ಎಷ್ಟು ಅಂದರೆ ಅವರುடைய ಬೋಧೆಯನ್ನು ಇಷ್ಟವಾಗುತ್ತದೆ ಹೇಳುತ್ತಾರೆ, ಇಲ್ಲಾದರೆ ಬಿಟ್ಟು ಬಿಡುತ್ತಾರೆ, ನಿರ್ಲಕ್ಷ್ಯ ಮಾಡುತ್ತಾರೆ. ಆದುದರಿಂದ ಅವರಿಂದ ಸವರಣೆ ಮಾಡುವುದು ಆಗುತ್ತಿಲ್ಲ. ಸಂಸ್ಕಾರ ಇದ್ದವರು ಬೋಧೆಯನ್ನು ಸ್ವೀಕರಿಸುತ್ತಾರೆ, ಮತ್ತವರು ನಿರ್ಲಕ್ಷ್ಯ ಮಾಡುತ್ತಾರೆ. ಅದಕ್ಕೆ ಅವರಿಂದ ಕೂಡ ಪೂರ್ಣವಾಗಿ ಸವರಣೆ ಮಾಡುವುದು ಆಗುತ್ತಿಲ್ಲ. ಈಗ ಯಾರು ಈ ಕಾರ್ಯವನ್ನು ಮಾಡಬೇಕು ಅಂದರೆ ಪ್ರಭುತ್ವವೇ ಮಾಡಬೇಕು. ಎಷ್ಟು ಮಾಡಬೇಕು ಅಂದರೆ ಪ್ರಜೆಗಳಿಗೂ ಈ ಸತ್ಯ ಅಂದರೆ ಸ್ವತಃಸಿದ್ಧವಾಗಿ ಎಲ್ಲ ಜೀವಿಗಳು, ಎಲ್ಲ ಪ್ರಜೆಗಳು ಕೂಡ ಪ್ರಶಾಂತವಾದ, ನಿಶ್ಚಲವಾದ ಸಚ್ಚಿದಾನಂದ ಸ್ವರೂಪ, ಸಪ್ತದಶಗಳ ಸ್ವರೂಪವೇ ಎಂದು ಅವರಿಗೆ ತಿಳಿಸಬೇಕು. ಇದು ಬಹಳ ಮುಖ್ಯ. ಅದು ಶೈಶವಾವಸ್ಥೆಯಲ್ಲಿ ಕೂಡ, ಎಲಿಮೆಂಟರಿ ಸ್ಕೂಲಿಂದ ಕೂಡ ಹೇಳಬೇಕು. ಅಲ್ಲಿ ಆ ವಿಧವಾಗಿ ಅವುಗಳನ್ನು, ಮಕ್ಕಳನ್ನು ಹೆಚ್ಚಿಸಬೇಕು, ಪ್ರಜೆಗಳನ್ನು ಹೆಚ್ಚಿಸಬೇಕು. ಇದು ಅತ್ಯವಸರ. ಆದರೆ ಅದು ಒಡನೆ ಆಗುವುದಿಲ್ಲ. ಇದು ಸತ್ಯ, ಗೊತ್ತಾಗುತ್ತದೆ. ಆದರೆ ಒಂದು ಸೌಮ್ಯವಾದ ಪ್ರಯತ್ನ ನಾವು ಮಾಡಬೇಕು. ಹಂಬಲ್ ಎಫರ್ಟ್. ಕಾಲದಲ್ಲಿ ಪ್ರಜೆಗಳಿಗೆ ಇದು ಅರ್ಥವಾಗುತ್ತದೆ. ಏಕೆಂದರೆ ಯಾವುದು ನಾವು ಹೊರಗೆಯೇ ತಿರುಗಾಡುತ್ತೇವೋ, ಅಂದರೆ ಒಂದು ಕೋರಿಕೆಯಲ್ಲಿ ತಿರುಗಾಡುತ್ತಿದ್ದರೆ ಆ ಕೋರಿಕೆ ತನಗೆ ಇರುವಾಗ ಈ ಮಾನವನು ಕೋರಿಕೆ ರೂಪವನ್ನು ತಗೊಳ್ಳಿ ಸ್ವರೂಪವನ್ನು ಬಿಟ್ಟು ಬಿಡುತ್ತಾನೆ. ಆದರೆ ಎಲ್ಲ ಹೊರಗೆ ಇರುವ ಎಲ್ಲ ವಿಷಯಗಳಲ್ಲಿ ತಿರುಗಾಡುವಾಗ ಆ ರೂಪವನ್ನು ತಗೊಳ್ಳಿ ಸ್ವರೂಪವನ್ನು ಬಿಟ್ಟು ಬಿಡುತ್ತಾನೆ. ಅಂದರೆ ಎಲ್ಲ ಇಡಗಳಲ್ಲಿ ಸ್ವರೂಪವನ್ನು ಬಿಟ್ಟು ಬಿಡುತ್ತಾನೆ, ಹೊರಗೆವನ್ನು ತೆಗೊಳ್ಳುತ್ತಾನೆ. ಅದು ಬರುವುದಿಲ್ಲ. ಅದರಿಂದ ಸ್ವರೂಪದ ತೃಪ್ತಿ ಆಗುತ್ತಿಲ್ಲ. ಇದು ಬಹಳ ಸೀರಿಯಸ್, ಬಹಳ ಅಪಾಯ. ಅಷ್ಟು ಅಪಾಯವನ್ನು ತಪ್ಪಿಸುವುದಾಗ ಈ ಬೋಧೆಯನ್ನು ಪ್ರಜೆಗಳಿಗೆ ಕೊಡಬೇಕು. ಈ ವಿಧವಾಗಿ ಇದು ಅತ್ಯವಸರ. ಇದು ಈ ವಿಧವಾಗಿ ಒಂದು ವಾತಾವರಣ, ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು, ಕೊಡಬೇಕು ಪ್ರಜೆಗಳಿಗೆ. ಇದು ಸ್ವಲ್ಪ ದಿನಗಳಲ್ಲಿ ಅದುವೇ ಹೆಚ್ಚುವಾಗಿ ವೃದ್ಧಿ ಹೊಂದಿ ಸ್ವಲ್ಪ ದಿನಗಳಲ್ಲಿ ವೃದ್ಧಿಯಾಗಿ ಪ್ರಜೆಗಳನ್ನು ರಕ್ಷಿಸುತ್ತದೆ. ಇದು ಮಾಡಬೇಕು. ಆದರೆ ಪ್ರಭುತ್ವ ಈ ಸತ್ಯವನ್ನು ತಿಳಿಯದೆ ಬೇರೆ ವಿಧವಾಗಿ ಆಸೆ ಕೊಟ್ಟು ಧನವನ್ನು ಸಂಪಾದಿಸುವ ಮಾರ್ಗದಲ್ಲಿ ಅವುಗಳನ್ನು ವಕ್ರ ಮಾರ್ಗದಲ್ಲಿ ನಡೆಸುವುದು ಬಹಳ ತಪ್ಪು. ಈಗ ನೋಡಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಂದು ಸೈನ್ಸ್ ಆಗಿದೆ. ಈಗ ಅದರಿಂದ ಸ್ವಲ್ಪ ವಿಷಯಗಳು ಸುಲಭವಾಗಿ ಆಗುತ್ತದೆ, ಸ್ವಲ್ಪ ಸಹಾಯವಾಗುತ್ತದೆ, ಹೊರಗೆ ಜೀವನದಲ್ಲಿ ಸುಲಭವಾಗುತ್ತದೆ. ಆದರೆ ಅದು ಕೊಡುವ
ವಿಪರೀತ ಅಪಾಯ ಬಹಳ ದುಷ್ಟವಾಗಿ ಇದೆ. ನೋಡಿ, ಹಿಂದೆ ಕಳ್ಳನು ಬೇರೆ ಮನೆಯಲ್ಲಿ ಹೋಗಿ ಧನವನ್ನು ಅಪಹರಿಸಬೇಕಾದರೆ ಅವನೇನು ಮಾಡುತ್ತಾನೆ? ಗೋಡೆಗೆ ರಂಧ್ರವನ್ನು ಮಾಡಿ ಹೊರಗೆ ಹೋಗಿ ಧನವನ್ನು ಕೊಂಡು ಹೋಗುತ್ತಾನೆ. ಆದರೆ ಈಗ ಈ IT ಪ್ರಪಂಚದಲ್ಲಿ ಮಿತ್ರದಿಂದ ಮಾತನಾಡುತ್ತಾ ಅವನ ಧನವನ್ನೆಲ್ಲ ಅಪಹರಿಸ ಆಗುತ್ತದೆ. ಇದು ಬಹಳ ವಿಪರೀತ. ರಕ್ಷಣೆ ಇಲ್ಲ. ಎಷ್ಟು ಯಾವಾಗ ಏನಾಗುತ್ತದೋ ಯಾರಿಗೆ ಗೊತ್ತಿಲ್ಲ. ಆಮೇಲೆ ಇದಕ್ಕೆ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಮತ್ತೊಂದು ವಿದ್ಯೆ ಲೋಕದಲ್ಲಿ ಬಂದಿದ್ದು. ಅದರಲ್ಲಿ ಯಾವುದೋ ಒಂದೆರಡು ಸ್ವಲ್ಪ ವಿಡಿಯೋಗಳನ್ನು ಮಾಡಲಾಗುತ್ತದೆ. ಆದರೆ ಅದು ಕೊಡುವ ಬಹಳ ವಿಪರೀತವನ್ನು ನೋಡಿದಾಗ ಅಪಾಯವಾಗಿಯೇ ಇದೆ. ಆದರೆ ಅದಕ್ಕಾಗಿ ಪ್ರಭುತ್ವ ಬಹಳ ಪ್ರಯತ್ನ ಮಾಡುತ್ತದೆ. ಮತ್ತು ಬಹಳ ಜಾಬ್ ಬರುತ್ತದೆ, ನಿಮಗೆ ಧನ ಆಗುತ್ತದೆ, ಧನದಿಂದ ಜೀವನ ಬಹಳ ಖುಷಿಯಾಗುತ್ತದೆ ಎಂದು ಹೇಳುತ್ತಾ ಈ ಪ್ರಯತ್ನವನ್ನು ಮಾಡುತ್ತಾ ಇದೆ ಪ್ರಭುತ್ವ. ಈಗ ಸ್ವಲ್ಪ ನೋಡಬೇಕು, ಅಂತಹ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆದರೂ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೂ ಮತ್ತು ಯಾವುದಾದರೂ ಅದರಿಂದ ನಮಗೆ ಯಾವುದೋ ಉಪಯೋಗ ಬರುತ್ತದೆ ಅಂದರೆ ಅಂತಹವನ್ನು ನಮ್ಮ ತಗೊಂಡು ಮತ್ತದನ್ನು ತಪ್ಪಿಸಿ ಅಂತಹ ಟೆಕ್ನಾಲಜಿಯನ್ನು ತೆಗೊಳ್ಳುವ ಕೃಷಿ ಮಾಡಬೇಕು. ಇದು ಅತ್ಯವಸರ. ಅಷ್ಟು ಹಾಗಾದರೆ ಅಂತಹ ಟೆಕ್ನಾಲಜಿಯನ್ನು ಬಿಡಬೇಕು. ಇದು ಪ್ರಜೆಗಳ ಸಂಕ್ಷೇಮಕ್ಕಾಗಿ ಅತ್ಯವಸರ. ಇದುವೇ ಅಲ್ಲದೆ ಮತ್ತು ಸೃಷ್ಟಿಯಲ್ಲಿರುವ ಗ್ರಹಗಳನ್ನು ನೋಡಿ ಅಲ್ಲಿ ಹೋಗಬೇಕಂತ ಪ್ರಯತ್ನಿಸುತ್ತಿದ್ದಾರೆ. ಅದಕ್ಕೆ ಇಸ್ರೋ ಎಂಬ ಒಂದು ಬಹಳ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿದೆ. ಸ್ವಲ್ಪ ಯೋಚನೆ ಮಾಡಿ, ನಾವು ಭೂಮಿ ಎಂಬ ಒಂದು ಗ್ರಹದಲ್ಲಿ ಇವೆ. ಭೂಮಿಯನ್ನು ನಾವು ನೋಡಿಲ್ಲ. ಭೂಮಿ ಅಂದರೆ ಏನೋ ನಮಗೆ ಗೊತ್ತಿಲ್ಲ. ನಮ್ಮ ಮನೆ ನಮಗೆ ಗೊತ್ತು, ನಮ್ಮ ಧನ ನಮಗೆ ಗೊತ್ತು. ಈ ಭೂಮಿ ಎಂಬ ಗ್ರಹ ನಮಗೆ ಗೊತ್ತಾಗಿಲ್ಲ. ಇಲ್ಲಿ ಭೂದೇವಿ ನಾವು ಕಾಣಿಸಿಲ್ಲ. ಇವರು ಚಂದ್ರಗ್ರಹದಲ್ಲಿ ಹೋಗಿ ಚಂದ್ರ ದೇವತೆಯನ್ನು ನೋಡಬೇಕಂತ, ಅಂಗಾರಕ ಗ್ರಹದಲ್ಲಿ ಹೋಗಿ ಅಲ್ಲಿ ಸೂರ್ಯನನ್ನು ನೋಡೋಣಂತ ಯತ್ನಿಸುತ್ತಾನೆ. ಇದು ಎಷ್ಟೋ ಜೋಕ್ ನೋಡಿ. ಭೂಮಿಯಲ್ಲಿ ಇರುವ ಭೂದೇವತೆಯನ್ನು ನೋಡಿಲ್ಲ, ಸೂರ್ಯ ದೇವತ ಚಂದ್ರ ದೇವತ ನೋಡೋಣ ಅಂದರೆ ಇದೇನೋದು, ಇದು ಸ್ಥೂಲ ಬುದ್ಧಿ ಎನ್ನುವುದು. ಆದರೆ ಇದು ಸ್ಥೂಲ ದೃಷ್ಟಿ ಆಗುತ್ತದೆ. ಆದರೆ ಸೃಷ್ಟಿ ನಮಗೆ ಏನು ಕೊಟ್ಟಿದೆ ಅಂದರೆ, ಹೊರಗೆ ಯಾವುದಾದರೂ ಗ್ರಹಗಳೇ ಆದರೂ, ಪದಾರ್ಥಗಳೇ ಆದರೂ, ಜೀವರೇ ಆದರೂ, ವಿಷಯಗಳೇ ಆದರೂ, ಯಾವಾದರೂ ನಮಗೆ ಅದರೊಡನೆ ತಿರುಗಾಡುತ್ತಾ ನಮ್ಮ ಸಚ್ಚಿದಾನಂದ ಸ್ವರೂಪವನ್ನು, ಪ್ರಶಾಂತತೆಯನ್ನು ಎಷ್ಟು ನಾವು ಧಾರಣೆ ಆಗುತ್ತದೆಯೋ ನೋಡಬೇಕಂತ ಕೊಟ್ಟಿದೆ. ನಮ್ಮ ಕರ್ತವ್ಯ ಏನೋ ನಮ್ಮ ಪ್ರಶಾಂತ ನಿಶ್ಚಲವಾದ ಸಪ್ತದರ್ಶನಗಳನ್ನು ನೋಡಿ ಅದು ಎಷ್ಟು ನಾವು ಧಾರಣೆಯಾಗಿ ಇಟ್ಟುಕೊಳ್ಳುವುದು ಸಾಮರ್ಥ್ಯವಾಗುತ್ತದೋ ಅದನ್ನೇ ನೋಡುವುದಕ್ಕಾಗಿಯೇ ಜನ್ಮ ಕೊಂಡು ಬಂದಾನೆ, ಪ್ರವರ್ತಿಸುತ್ತಾನೆ. ಈ ಸತ್ಯವನ್ನು ತಿಳಿಯದೆ ಅಲ್ಲಿ ಹೋಗಿ ಯಾವುದು ಜ್ಞಾನವನ್ನು ಹೊಂದಿದ್ದಾನೋ ಅದು ನೋಡದೆ ಅಲ್ಲಿ ಹೋಗಿ ನಿವಾಸ ಮಾಡಬೇಕಂತ ಆಗುತ್ತದೆಯಾ? ಇದಕ್ಕೆ ಮೀರಿ, ಇದಕ್ಕೆ ಮೇಲೆ ಸೃಷ್ಟಿ ಸೂರ್ಯನನ್ನು 48 ನಿರ್ವಚನಗಳಿಂದ ನಮ್ಮ ದರ್ಶನೆಗೆ, ನಮ್ಮ ಪ್ರಶಾಂತ ದರ್ಶನೆಗೆ ಎಷ್ಟು ಲಕ್ಷಣಗಳಿವೋ ಅವು ಕೊಟ್ಟಿದೆ. ಅದನ್ನು ತಿಳಿಯನು ಇಂದ ಮಾನವನು.
ಅಷ್ಟೇ ಚಂದ್ರನು 25, ಆಕಾಶ 25, 37 ಗಾಳಿ, ಆಮೇಲೆ 52 ಅಗ್ನಿ ನಿರ್ವಚನಗಳಿಂದ ನಮಗೆ ಬೇಕಾದ ಸಚ್ಚಿದಾನಂದ ಸ್ವರೂಪವನ್ನು, ಪ್ರಶಾಂತ ತತ್ವವನ್ನು, ನಿಶ್ಚಲವಾದ ತತ್ವವನ್ನು, ಸಪ್ತದರ್ಶನಗಳನ್ನು ಯಾವಾಗಲೂ ಕೊಟ್ಟುತ್ತಾ ಇವೆ. ಅಂತಹ ಅವಕಾಶವನ್ನು ಯಾವಾಗಲೂ ಕೊಟ್ಟುತ್ತಾ ಇವೆ. ಇದು ತಿಳಿಯಬೇಕು. ಆದರೆ ತಿಳಿಯನು ಈ ಮಾನವನು. ಇದು ಬಹಳ ಮೋಹ, ಬಹಳ ತಪ್ಪು, ಬಹಳ ಆತ್ಮವಂಚನೆ. ಅದಕ್ಕೆ ಸ್ವತಂತ್ರ ಅಂದರೆ ತನ್ನ ತಂತ್ರ. ನಾವು ಇರುವುದು ಭಾರತ ದೇಶ. ಸ್ವಭಾಷಿ ಸ್ವಯಂರತಃ ಅಂದರೆ ತನ್ನಲ್ಲಿ ಯಾವುದು ಪ್ರಶಾಂತ ನಿಶ್ಚಲವಾದ ಸಪ್ತದರ್ಶನಗಳ ತೇಜಸ್ಸು ಇದೋ ಅದರಲ್ಲಿ ಇರುವುದು, ಪ್ರವರ್ತನೆ ಮಾಡುವುದು ಭಾರತವೆಂಬ ಪದಕ್ಕೆ ಅರ್ಥ. ಅಂತಹ ಪ್ರವರ್ತನೆಗೆ ಯಾವುದು ಅವಕಾಶ ಬೇಕೋ ಅದನ್ನು ಕೊಡುವುದು ಭಾರತ ದೇಶ. ನೋಡಿ ಎಷ್ಟು ತೇಜಸ್ಸಾಗಿ, ಎಷ್ಟು ಘನವಾಗಿ ಇದೋ, ಎಷ್ಟು ದೊಡ್ಡವಾಗಿ ಇದೋ ಈ ನಿರ್ವಚನ, ಈ ಬೋಧನೆ ಎಷ್ಟು ದೊಡ್ಡವಾಗಿ ಇದೋ ಈ ಬೋಧನೆ, ಈ ಅವಕಾಶ. ಇದನ್ನು ಬಿಟ್ಟು ಹೊರಗೆ ತಿರುಗಾಡುತ್ತಾ, ಇಚ್ಛದಿಂದ ತಿರುಗಾಡುತ್ತಾ ತನ್ನನ್ನು ತಾನು ಮೋಸಗೊಳ್ಳುವುದು ಜೀವನವೂ ಅಲ್ಲ, ಸ್ವತಂತ್ರ ಅಲ್ಲ. ತನಗೆ ಸ್ವತಃಸಿದ್ಧವಾಗಿ ಕೊಟ್ಟದನ್ನು ದರ್ಶನ ಮಾಡುವ ರೀತಿ ಇಲ್ಲ, ದರ್ಶನ ಮಾಡುವ ತೇಜಸ್ಸು ಕೂಡ ಇಲ್ಲ. ಇದು ನಮಗೆ ಬೇಡ. ನಾವು ಸೃಷ್ಟಿ ಕೊಟ್ಟ ತೇಜಸ್ಸನ್ನು ತಗೊಂಡು ಅದರಲ್ಲಿ ಜೀವಿಸುವುದು ತಿಳಿದುಕೊಳ್ಳಬೇಕು. ಅಂತಹ ತಿಳಿದುಕೊಳ್ಳುವುದಕ್ಕೆ ನಾವು ನಮ್ಮ ಪಕ್ಷದಲ್ಲಿ ಕೃಷಿ ಮಾಡಬೇಕು. ಪ್ರಭುತ್ವ ತನ್ನ ಪಕ್ಷದಲ್ಲಿ ಗುರ್ತಿಸಿ ಅದಕ್ಕೆ ಸರಿಯಾಗ ಇರುವ ಕಾರ್ಯಗಳನ್ನು, ಪ್ರಾಜೆಕ್ಟ್ಸನ್ನು ತೆಗೊಂಡು ಪ್ರಜೆಗಳನ್ನು ಪರಿಪಾಲನೆ ಮಾಡುವುದು ಬೇಕಾದದು. ಆಗ ಭಾರತ ದೇಶಕ್ಕೆ, ಪ್ರಭುತ್ವಕ್ಕೆ, ಪ್ರಜೆಗಳಿಗೆ ಸ್ವತಂತ್ರವಾಗುತ್ತದೆ. ಚೆನ್ನಾಗಿದೆ. ಓ ತ